ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಗಳು ಪುತ್ತೂರು, ಈ ಒಂದು ಪುತ್ತೂರಿನಲ್ಲಿ ಬರುವಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ವಾಂಟೆಡ್ ಲೆಕ್ಚರ್ಸ್ ಅಂತ ಕೊಟ್ಟಿದ್ದಾರೆ. ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮೊದಲನೇ ವಿಷಯ ಬಂದ್ಬಿಟ್ಟು ಕನ್ನಡ. ಇದಕ್ಕೆ ಕ್ವಾಲಿಫಿಕೇಷನ್ MA ಇನ್ ಕನ್ನಡ, ಅದರ ಜೊತೆಗೆ BEd ಆಗಿರಬೇಕು. ಮತ್ತು ಇಂಗ್ಲೀಷಿಗೆ MA ಇನ್ ಇಂಗ್ಲೀಷು, BEd ಆಗಿರಬೇಕು. ಫ್ರೆಂಚು ಇಲ್ಲಿ DELF ಆಗಿರಬೇಕು. ಕಂಪ್ಯೂಟರ್ ಸೈನ್ಸ್ MCA ಮತ್ತು MSc ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಫ್ಯಾಷನ್ ಡಿಸೈನರ್ MSc ಫ್ಯಾಷನ್ ಡಿಸೈನರ್ ಅಥವಾ BSc ಫ್ಯಾಷನ್ ಡಿಸೈನರ್ ಆಗಿರಬೇಕು. ಇಂಟೀರಿಯರ್ ಡಿಸೈನರ್ MSc ID ಮತ್ತು BSc ID ಆಗಿರಬೇಕು. ಮತ್ತು BE ಸಿವಿಲ್ ಆದ್ರೂ ತಗೊಳ್ತಾರೆ. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸು MSc ಮ್ಯಾಥಮೆಟಿಕ್ಸು ಆಗಿರಬೇಕು ಮತ್ತು BEd ಆಗಿರಬೇಕು. ಫಿಸಿಕ್ಸು MSc ಫಿಸಿಕ್ಸ್ ಆಗಿರಬೇಕು ಮತ್ತು BEd ಆಗಿರಬೇಕು. ಕೆಮಿಸ್ಟ್ರಿ MSc ಕೆಮಿಸ್ಟ್ರಿ BEd ಆಗಿರಬೇಕು. ಬಯಾಲಜಿ ಕೂಡ ಅಷ್ಟೇ, MSc ಬಯಾಲಜಿ ಮತ್ತು BEd ಆಗಿರಬೇಕು. ಕಾಮರ್ಸು MCOM ಮತ್ತು MBA ಫೈನಾನ್ಸ್ ಮತ್ತು BEd ಆಗಿರಬೇಕು. ಮತ್ತು ಏವಿಯೇಷನ್ ಮತ್ತು ಹಾಸ್ಪಿಟಲ್ಸ್ ಮ್ಯಾನೇಜ್ಮೆಂಟು, ಇದಕ್ಕೆ MBA ಇನ್ ಏವಿಯೇಷನ್ ಆರ್ ಎನಿ ರಿಲೆವೆಂಟ್ ಡಿಗ್ರಿ ಅಂತ ಕೇಳಿದ್ದಾರೆ. ಮತ್ತು ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ನಿಮ್ಮೇನಪ್ಪ ಅಂದರೆ ಕಂಪಲ್ಸರಿಯಾಗಿ PhD ನೆಟ್ ಅಥವಾ KCET ಕ್ಲಿಯರ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಕ್ಯಾಂಡಿಡೇಟನ್ನು ಇವರು ತಗೊಳ್ತಾರೆ. ಅದ್ರ ಜೊತೆಗೆ CET ಮತ್ತು NEET ಕೋಚಿಂಗ್ ಕೊಡಲಿಕ್ಕೆ ಅರ್ಹತೆಯನ್ನು ಹೊಂದಿರಬೇಕು. ಮತ್ತು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ದಿನಾಂಕ 15/1/2026 ಒಳಗಾಗಿ ನಿಮ್ಮ ಒಂದು ಬಯೋಡೇಟಾವನ್ನು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ akshaya college21@gmail.com ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರೆಲ್ಲ BA BEd MSc BEd ಮತ್ತು PhD KCET ಪಾಸ್ ಆಗಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ. ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಪ್ಪ ಅಂದರೆ ಆದಷ್ಟು ಬೇಗನೆ ನೀವು ನಿಮ್ಮ ಬಯೋಡೇಟಾವನ್ನು ಅವರಿಗೆ ಸೆಂಡ್ ಮಾಡಿ. ಅದೇ ರೀತಿಯಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಇಂಟರ್ವ್ಯೂ ಡೇಟನ್ನು ನಿಮಗೆ ಕಳಿಸ್ಕೊಡ್ತಾರೆ. ಹಾಗೆ ಇದೇ ರೀತಿಯಾದಂತಹ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಉಪನ್ಯಾಸಕರು ಮತ್ತು ಶಿಕ್ಷಕರ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ KNC ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಆ್ಯಂಡ್ PU ಕಾಲೇಜ್ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಪ್ರಮುಖ ಶಿಕ್ಷಕ ಹುದ್ದೆಗಳು ಹಾಗೂ ಉಪನ್ಯಾಸಕ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ. ಈ ಒಂದು ಸಂಸ್ಥೆಯು CBSE ಸಂಸ್ಥೆಯಾಗಿರೋದರಿಂದ ಇಲ್ಲಿ 2026-27ನೇ ಸಾಲಿಗೆ ನುರಿತ ಶಿಕ್ಷಕರ ಒಂದು ನೇಮಕಾತಿಗೆ ಇವರು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ TGT ಪೋಸ್ಟ್ ಇದ್ದಾವೆ. ಇಲ್ಲಿ ಯಾವ್ಯಾವ ಸಬ್ಜೆಕ್ಟಿಗಿದೆ ಅಂದರೆ ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ಗೆ TGT ಪೋಸ್ಟ್ ಇದ್ದಾವೆ. ಮತ್ತು ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸು ಇನ್ನು ಹಿಂದಿ ಮತ್ತು ಮ್ಯಾಥಮೆಟಿಕ್ಸ್ಗೂ ಇದ್ದಾವೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಟೀಚರು ಮತ್ತು ಮದರ್ ಟೀಚರ್, ಇದಕ್ಕೆ DEd DLD ಆಗಿರಬೇಕು. ಟೀಚಿಂಗ್ ಗ್ರೇಡ್ 1 or 2 ಪಾಸ್ ಆಗಿರಬೇಕು. ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಪೋಸ್ಟ್ ಖಾಲಿ ಇದ್ದಾವೆ. ಮ್ಯೂಸಿಕ್ ಟೀಚರ್ ಪೋಸ್ಟ್ ಖಾಲಿ ಇದೆ. ಅದೇ ರೀತಿಯಾಗಿ ಟ್ರೈನಡ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರ್ಸ್ ಟು ಫಿಸಿಕ್ಸ್ ಫಾರ್ PUC ಸ್ಟೇಟ್ ಸಿಲೆಬಸ್. ಮತ್ತು ಅದ್ರ ಜೊತೆಗೆ CET ಮತ್ತು NEET ವಿತ್ 5 year ಎಕ್ಸ್ಪೀರಿಯನ್ಸ್ ಮತ್ತು ಇಂಗ್ಲೀಷನ್ನು ಫ್ಲೂಯೆನ್ಸಿವಾಗಿ ಮಾತಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಷ್ಟು ಹುದ್ದೆಗಳು ಇವರ ಒಂದು ಸಂಸ್ಥೆಯಲ್ಲಿ ಖಾಲಿ ಇದ್ದಾವೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ಇತ್ತೀಚಿನ ನಿಮ್ಮ ಒಂದು ರಿಸ್ಯೂಮನ್ನು
ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು. ಇದು 17/1/2026 ಒಳಗೆ ನೀವು ಈ ಒಂದು ನಿಮ್ಮ ಬಯೋಡಾಟಾವನ್ನು ರೆಸ್ಯೂಮನ್ನು ಕಳಿಸ್ಬೇಕಾಗುತ್ತೆ. ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬೋದು. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಫಾರ್ ಅಡ್ಮಿಷನ್ಗೆ ಇಲ್ಲಿ ಅವ್ರ ಡೇಟು ಕೊಟ್ಟಿದ್ದಾರೆ, ಯಾವ್ಯಾವ ಡೇಟ್ ಕೊಟ್ಟಿದ್ದಾರೆ ಅನ್ನೋದನ್ನು. ಮತ್ತು ಇದ್ರ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಇದೆ 0821240229 ಅಥವಾ 9481123959. ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. CBSE ಬೋಧನೆ, CBSE ಶಾಲೆಗಳಲ್ಲಿ ಬೋಧನೆ ಇರುವಂತಹ ಮತ್ತು ಎಕ್ಸ್ಪೀರಿಯೆನ್ಸ್ ಇರುವಂತಹ ಮತ್ತು ಕಂಪಲ್ಸರಿ ಇಂಗ್ಲೀಷನ್ನು ಫ್ಲೂಯೆನ್ಸಿಯಾಗಿ ಮಾತಾಡುವಂತಹ ಕ್ಯಾಂಡಿಡೇಟ್ಗಳು ಬೇಕಾಗಿದ್ದಾರೆ ಅಂತ ಇವರು ಕೊಟ್ಟಿದ್ದಾರೆ. ಆದಷ್ಟು ಯಾರೆಲ್ಲ ಇದ್ದೀರೋ ಅವರು ಈ ಒಂದು ವಿಡಿಯೋ ನೋಡ್ತಿರೋರು ನೀವು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಫ್ಲೂಯೆನ್ಸಿ ಇಂಗ್ಲೀಷ್ ಇದ್ದರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಆದಷ್ಟು ಬೇಗನೆ ಈ ಪೋಸ್ಟ್ಗೆ ಅಪ್ಲೈ ಮಾಡಿ. ಇದು ಮೈಸೂರು ಜಿಲ್ಲೆಯಲ್ಲಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶ್ರೀ ಮಲ್ಲಿಕಾರ್ಜುನ ಫೌಂಡೇಶನ್ಸ್ ಇವರ ವತಿಯಿಂದ ಶ್ರೀ SM ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರೋಗೆರೆ, ಇದು CBSE ಸ್ಕೂಲ್. ಈ ಶಾಲೆಯಲ್ಲಿ ಖಾಲಿರುವಂತಹ ಒಂದು ಪ್ರಮುಖ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಇದಕ್ಕೆ ಇಂಟ್ರ್ಯೂ ಬಂದುಬಿಟ್ಟು 1/2/2026 ಇಂಟ್ರ್ಯೂ ಇದೆ. ಇಲ್ಲಿ ಯಾವ್ಯಾವ ಅವರದೇ ಆದಂಥ ಯಾವ್ಯಾವ ಸಂಸ್ಥೆಯಲ್ಲಿ ಖಾಲಿ ಇದೆ ಅಂದರೆ ಶ್ರೀ SM ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರೋಗೆರೆ ತಾಲೂಕು, ರಾಯಬಾಗು, ಬೆಳಗಾವಿ ಡಿಸ್ಟಿಕ್ಕು, ಮತ್ತು ಇದರ ಜೊತೆಗೆ SM ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಥಣಿ ತಾಲೂಕು, ಅಥಣಿ ಮತ್ತು ಬೆಳಗಾವಿ ಡಿಸ್ಟಿಕ್, ಈ ಎರಡು ಶಾಲೆಗಳಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಒಂದು ಹುದ್ದೆಗಳಿಗೆ ಇವರು ಅಧಿಸೂಚನೆಯ ಕೊಟ್ಟಿದ್ದಾರೆ. ಇಲ್ಲಿ ಆಲ್ ಸಬ್ಜೆಕ್ಟು ನರ್ಸರಿ, LKG, UKG ಮತ್ತು ಆಲ್ ಸಬ್ಜೆಕ್ಟು ಈ ನರ್ಸರಿ LKGಗೆ ಒಟ್ಟು 6 ಪೋಸ್ಟ್ ಇದ್ದಾವೆ. ಇದಕ್ಕೆ NTT ಮತ್ತು DED ಆಗಿರಬೇಕು ಕ್ವಾಲಿಫಿಕೇಷನ್ನು. ಅದೇ ರೀತಿಯಾಗಿ ಎರಡನೇದು ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, EVS, ಹಿಂದಿ ಪ್ರೈಮರಿ ಸೆಕ್ಷನ್ 1ರಿಂದ 5ನೇ ತರಗತಿಗೆ ಬೋಧನೆ ಮಾಡೋದು. ಒಟ್ಟು 10 ಹುದ್ದೆಗಳಿದ್ದಾವೆ. ಇದಕ್ಕೆ DED ಅಥವಾ BEd ಆಗಿರಬೇಕು. ನಂತರ ಮೂರನೇದು ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಲ್ ಸೈನ್ಸು, ಹಿಂದಿ, ಇದಕ್ಕೆ 6ರಿಂದ 10ನೇ ತರಗತಿ. ಇದಕ್ಕೆ 10 ಪೋಸ್ಟ್ ಇದ್ದಾವೆ. BA, MA, BEd ಆಗಿರಬೇಕು ಅಥವಾ BSc, MSc, BEd ಆಗಿರಬೇಕು. ಒಟ್ಟು 10 ಹುದ್ದೆಗಳಿದ್ದಾವೆ. ಅದ್ರ ಜೊತೆಗೆ ಆರ್ಟ್ ಬಂದುಬಿಟ್ಟು ಇದು ಕೂಡ 1ರಿಂದ 10ನೇ ತರಗತಿ 4 ಹುದ್ದೆ. ಇದಕ್ಕೆ ಒಟ್ಟು BFA ಆಗಿರಬೇಕು ಕೋರ್ಸು. ಟೀಚರ್ ಇದು ಕೂಡ 1ರಿಂದ 10ನೇ ತರಗತಿ 4 ಹುದ್ದೆಗಳಿದೆ. BPEd ಆಗಿರಬೇಕು. ನಂತರ ಮ್ಯೂಸಿಕ್ ಟೀಚರು 1ರಿಂದ 10ನೇ ತರಗತಿ, ಇದಕ್ಕೆ ಕೂಡ 2 ಹುದ್ದೆಗಳಿದ್ದಾವೆ. ಇದಕ್ಕೆ BA ಇನ್ ಮ್ಯೂಸಿಕ್ ಆಗಿರಬೇಕು. ನಂತರ ICT ಇದು ಕೂಡ 1ರಿಂದ 10ನೇ ತರಗತಿ ಬೋಧನೆ ಮಾಡಬೇಕು, 4 ಹುದ್ದೆಗಳಿದೆ. BCA ಆಗಿರಬೇಕು. ನಂತರ ಹಾಸ್ಟೆಲ್ ವಾರ್ಡನ್ ಮೇಲ್ ಆ್ಯಂಡ್ ಫೀಮೇಲ್ 1ರಿಂದ 10ನೇ ತರಗತಿ, ಒಟ್ಟು 2 ಹುದ್ದೆಗಳಿದ್ದಾವೆ. ಎನಿ ಡಿಗ್ರಿ. ಇಲ್ಲಿ ಯಾವ ಥರ ಅಪ್ಲೈ ಮಾಡಬೇಕಪ್ಪ ಅಂದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಆದಷ್ಟು ಬೇಗನೆ ನಿಮ್ಮ ಒಂದು ಬಯೋಡಾಟಾ ಅಥವಾ ರಿಸ್ಯೂಮನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ಮೇಲ್ ಟು ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಮೇಲ್ಗೆ ನಿಮ್ಮ ಒಂದು ಬಯೋಡಾಟಾವನ್ನು ಸೆಂಡ್ ಮಾಡಬೇಕು. ಈ ಒಂದು ದಿನಾಂಕದ ಒಳಗೆ 25/1/2026 ಒಳಗೆ ನೀವು ನಿಮ್ಮ ಒಂದು ಬಯೋಡಾಟಾವನ್ನು ಇಲ್ಲಿ ಕೊಟ್ಟಿರುವಂತಹ ಮೇಲ್ಗೆ ಸೆಂಡ್ ಮಾಡಿ. ಮತ್ತು 1/2/2026 ನಿಮಗೇನು ಮಾಡ್ತಾರಪ್ಪ ಅಂದರೆ ಅವರು ಇಂಟ್ರ್ಯೂನ ತಗೊಳ್ತಾರೆ. ಮತ್ತು ಇಂಟ್ರ್ಯೂ ಡೇಟ್ ಬಂದುಬಿಟ್ಟು ಮತ್ತು ಇಂಟ್ರ್ಯೂ ಸ್ಥಳ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಶ್ರೀ SM ನರಗುಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾರೋಗೆರೆ ತಾಲೂಕು, ರಾಯಬಾಗ್, ಬೆಳಗಾವಿ ಡಿಸ್ಟಿಕ್ಕು. ಈ ಒಂದು ಶಾಲೆಯಲ್ಲಿ ನಿಮಗೆ 1 ಅಥವಾ 2ನೇ ತಾರೀಕು 1/2/2026 ಇಂಟ್ರ್ಯೂ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತದವರು ಕೂಡ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತು ಬೇರೆ ಜಿಲ್ಲೆಯವರು ಕೂಡ ಸಲ್ಲಿಸ್ಬೋದು. ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ 6361006268
ಅಥವಾ 8217349216 ಅಥವಾ 9449686161 ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಪಡ್ಕೋಬೋದು. ಮತ್ತು ಇಲ್ಲಿ ಇದು ರೆಸಿಡೆನ್ಸಿ ಸ್ಕೂಲ್ ಆಗಿರೋದ್ರಿಂದ ನಿಮಗೆ ಸ್ಯಾಲ್ರಿನೂ ಕೊಡ್ತಾರೆ ಮತ್ತು ಇರಲಿಕ್ಕೆ ಉಚಿತವಾದಂಥ ವ್ಯವಸ್ಥೆ ಕೂಡ, ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಕೂಡ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಕಂಪಲ್ಸರಿ ಈ ಕ್ವಾಲಿಫಿಕೇಷನ್ ಆಗಿರೋರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬೇರೆ ಕ್ವಾಲಿಫಿಕೇಷನ್ ಇದ್ದರೆ ಆಯಾ ಹುದ್ದೆಗಳಿಗೆ ತನ್ನದೇ ಆದಂಥ ಒಂದು ಕ್ವಾಲಿಫಿಕೇಷನ್ ಇದೆ, ಆ ಕ್ವಾಲಿಫಿಕೇಷನ್ ಆದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೇಮಕಾತಿ ಪ್ರಕಟಣೆಯನ್ನು ತಿಳಿಸಲಾಗುವುದು. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು, ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ನೇಮಕಾತಿ ಪ್ರಕಟಣೆ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ಬೆಂಗಳೂರು, ಈ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ವೃಂದದ ಒಟ್ಟು 34 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತಿಸತಕ್ಕದ್ದು. ಖುದ್ದಾಗಿ ಅಂಚೆ, ಕೊರಿಯರ್ ಇತ್ಯಾದಿಗಳ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲದಿರುವೆಂದು ಈ ಮೂಲಕ ಸ್ಪಷ್ಟಪಡಿಸಲಾಗಿದೆ. ನೇರ ನೇಮಕಾತಿಗೆ ಪರಿಗಣಿಸಲಾಗಿರುವ ಹುದ್ದೆಗಳ ಒಂದು ವಿವರ ಮತ್ತು ಮೀಸಲಾತಿ ಈ ಕೆಳಗಂಡಂತೆ ಇರುತ್ತದೆ. ಇಲ್ಲಿ ಒಂದನೇದು ಫಾರ್ಮಸಿಸ್ಟ್. ಇಲ್ಲಿ ವೇತನ ಶ್ರೇಣಿ ಬಂದುಬಿಟ್ಟು 25,800ರಿಂದ 52,650ರವರೆಗೆ ವೇತನ ಶ್ರೇಣಿ ಇರುತ್ತೆ. ಮತ್ತು ಮೀಸಲಾತಿ ವರ್ಗೀಕರಣ ನೋಡೋದ್ರಿಂದ ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು, ಒಟ್ಟು ಹುದ್ದೆಗಳ ಸಂಖ್ಯೆ 7 ಇದ್ದಾವೆ. ನಂತರ ಪ್ರಥಮ ದರ್ಜೆ ಗುಮಾಸ್ತರು 21,400ರಿಂದ 45,300 ತನಕ ಇರುತ್ತೆ. ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳಿಂದ 10 ಹುದ್ದೆಗಳಿದ್ದಾವೆ, FDA ಪೋಸ್ಟು. ನಂತರ ವಿಕ್ರಯ ಸಹಾಯಕರು, ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 19,950ರಿಂದ 37,900ರವರೆಗಿದೆ. ರಾಜ್ಯ ಮಟ್ಟದ ಉಳಿಕೆ ವೃಂದದ ಹುದ್ದೆಗಳು 16 ಒಟ್ಟು. ಅದೇ ರೀತಿಯಾಗಿ ಎರಡನೇದು ವಿಕ್ರಯ ಸಹಾಯಕರು, ಇದಕ್ಕೂ ಕೂಡ 19,950ರಿಂದ 37,900 ತನಕ ಇರುತ್ತೆ. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಹುದ್ದೆ ಇದೆ. ಅರ್ಜಿ ನಮೂನೆ, ಅರ್ಜಿ ಸಲ್ಲಿಕೆ ವಿಧಾನ, ಮೀಸಲಾತಿ, ಒಳ ಮೀಸಲಾತಿ, ವಯೋಮಿತಿ ಸಡಿಲಿಕೆ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ, ವಿದ್ಯಾರ್ಹತೆ, ಲಿಖಿತ ಪರೀಕ್ಷೆ ಇತ್ಯಾದಿ ವಿವರಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ ಬೆಂಗಳೂರು ಇವರ ಅಧಿಕೃತ ವೆಬ್ಸೈಟ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನೀಡಿರುತ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ, ಆಲ್ರೆಡಿ ಒಂದು ಸಲ ನೋಟಿಫಿಕೇಷನ್ ಆಗಿತ್ತು, ಮತ್ತೆ ಇನ್ನು ಪುನರ್ ನೋಟಿಫಿಕೇಷನ್ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಸುವರ್ಣ ಅವಕಾಶವನ್ನು ನಿಮ್ಗೆ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂದ್ಕೊಂಡಿದ್ರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಲು ಸೂಚನೆ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9/1/2026ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/2/2026 ತನಕ ನಿಮಗೆ ಈ ಒಂದು ಅವಕಾಶವನ್ನು ನೀಡಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯ ಮತ್ತು ಅನೇಕ ರೀತಿಯ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ವಸತಿ ಶಾಲೆ ಕಿತ್ತೂರು, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂಥ ಈ ಶಾಲೆಯಲ್ಲಿ
ಶಿಕ್ಷಕರ ಹುದ್ದೆಗಳ ಖಾಲಿ ಇರುವಂತಹ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಮೊದಲನೇದಾಗಿ ಖಾಲಿ ಹುದ್ದೆಗಳ ವಿವರ. PGT ಇಂಗ್ಲೀಷ್ಗೆ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ BEd ಅರ್ಹತೆ ಹೊಂದಿರಬೇಕು. CBSE ಶಾಲೆಯಲ್ಲಿ 10ರಿಂದ 12ನೇ ತರಗತಿವರೆಗೆ ಬೋಧನಾ ಅನುಭವ ಹೊಂದಿರಬೇಕು. ಇಂಗ್ಲೀಷ್ ಪೋಸ್ಟ್ ಖಾಲಿ ಇದೆ. ಅದರ ಜೊತೆಗೆ TGT ಗಣಿತ, ವಿಜ್ಞಾನ ಮತ್ತು ಹಿಂದಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ BEd ಅರ್ಹತೆ ಹೊಂದಿರಬೇಕು. CBSE ಶಾಲೆಯಲ್ಲಿ 6ರಿಂದ 12ನೇ ತರಗತಿಯವರೆಗೆ ಬೋಧನಾ ಅನುಭವ ಹೊಂದಿರಬೇಕು ಅಂತ ಕೇಳಿದ್ದಾರೆ. ಎಕ್ಸ್ಪೀರಿಯೆನ್ಸು ಇರಬೇಕು ಮತ್ತು ಅದರ ಜೊತೆಗೆ ನಿಮ್ಮ ಅರ್ಹತೆಯೂ ಕೂಡ ಇರಬೇಕು. ನಂತರದಾಗಿ ದೈಹಿಕ ಶಿಕ್ಷಣ ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕಿ ಮಹಿಳೆಯರಿಗೆ ಮಾತ್ರ ಇದೆ. ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ BPEd MPEd ಅರ್ಹತೆ ಹೊಂದಿರಬೇಕು ಮತ್ತು ಅದರ ಜೊತೆಗೆ CBSE ಶಾಲೆಯಲ್ಲಿ 6ರಿಂದ 12ನೇ ತರಗತಿವರೆಗೆ ಬೋಧನಾ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ನಂತರ ಮನೋವೈಜ್ಞಾನಿಕರು ಮತ್ತು ಸಲಹೆಗಾರರು ಮಹಿಳೆಯರಿಗೆ ಮಾತ್ರ. ಸಮಾಲೋಚನೆ, ಕೌನ್ಸಿಲಿಂಗ್ ಸಂಬಂಧಿತ ಪದವಿ ಹಾಗೂ ಅನುಭವ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಹಿಳಾ ಈಜು ತರಬೇತಿದಾರರು ಪೂರ್ಣಾವಧಿ ಅಥವಾ ಅರೆಕಾಲಿಕ ಅಂತ ಕೊಟ್ಟಿದ್ದಾರೆ. ದ್ವಿತೀಯ PUC 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಈಜಿನಲ್ಲಿ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಮಾಣ ಪತ್ರ ಹಾಗೂ ಅನುಭವ ಇರಬೇಕು. ಲೈಫ್ ಸೇವಿಂಗ್ ಪ್ರಮಾಣ ಪತ್ರ ಕಡ್ಡಾಯವಾಗಿ ಪಡೆದಿರಬೇಕು ಅಂತ ಕೇಳಿದ್ದಾರೆ. ಮತ್ತು ಅದರ ಜೊತೆಗೆ ಕುದುರೆ ಸವಾರರು ತರಬೇತಿದಾರರು 10ನೇ ತರಗತಿಯ ಅರ್ಹತೆ ಹೊಂದಿರಬೇಕು. ವಿದ್ಯಾರ್ಥಿಗಳಿಗೆ ಕುದುರೆ ಸವಾರಿ ತರಬೇತಿ ನೀಡಿದ ಅನುಭವ ಇರಬೇಕು. ನಿವೃತ್ತ ರಕ್ಷಣಾ ಸಿಬ್ಬಂದಿಗೆ ಆದ್ಯತೆ ನೀಡಲಾಗುವುದು. ಆರ್ಮಿ ಸರ್ವಿಸ್ ಯಾರು ಇರ್ತಾರೋ ಅವರಿಗೆ ಆದ್ಯತೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ನಂತರ ಅದರ ಜೊತೆಗೆ ನೃತ್ಯ ಶಿಕ್ಷಕಿ ಪ್ರದರ್ಶನ ಕಲೆಗಳಲ್ಲಿ ಪದವಿ ಅಥವಾ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿದ್ದು ನೃತ್ಯ ಬೋಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. ನಂತರ ಇಲ್ಲಿ ವೇತನ ಶ್ರೇಣಿ ಬಂದುಬಿಟ್ಟು ಆದಿಂದ ಈವರೆಗೆ ಶಾಲಾ ನಿಯಮಾನುಸಾರ ಕನಿಷ್ಠ ವೇತನ ಶ್ರೇಣಿ ಅನ್ವಯವಾಗುತ್ತದೆ. ಅರ್ಹ ಅಭ್ಯರ್ಥಿಗಳಿಗೆ ಹೆಚ್ಚಿನ ವೇತನ ಚರ್ಚಿಸಿ ನೀಡಲಾಗುತ್ತದೆ. ಮತ್ತು ಸೌಲಭ್ಯಗಳೇನಪ್ಪ ಅಂದರೆ ಉಚಿತ ಊಟ ಮತ್ತು ಒಂಟಿ ಕುಟುಂಬ ವ್ಯವಸ್ಥೆ ಇರುತ್ತದೆ. ಒಂಟಿ ಕುಟುಂಬ ವ್ಯವಸ್ಥೆ ಇರಲಿಕ್ಕೆ. ಮತ್ತು ಅರ್ಹ ಅಭ್ಯರ್ಥಿಗಳು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಬಣ್ಣದ ಛಾಯಾಚಿತ್ರ ಸಂಬಂಧಿತ ಪ್ರಮಾಣ ಪತ್ರಗಳ ಪ್ರತಿಗಳೊಂದಿಗೆ ಅರ್ಜಿಯನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸಬಹುದು. ನೀವು ಅರ್ಜಿಯನ್ನು ಏನು ಮಾಡಬೇಕಪ್ಪ ಅಂದರೆ ಇಮೇಲ್ ಮೂಲಕ ಆದರೂ ಕಳಿಸ್ಬೋದು, ಇಲ್ಲ ಪೋಸ್ಟ್ ಮೂಲಕ ಆದರೂ ಕಳಿಸ್ಬೋದು. ಇಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ವಿಳಾಸ ಬಂದುಬಿಟ್ಟು ಪ್ರಾಂಶುಪಾಲರು ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಸೈನಿಕ ಶಾಲೆ, ಕಿತ್ತೂರು 591115, ಜಿಲ್ಲೆ ಬೆಳಗಾವಿ, ಕರ್ನಾಟಕ. ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 27/1/2026. ಇಮೇಲ್ ಮೂಲಕ ಕಳುಹಿಸಿ. ಇಲ್ಲಿ ಕೊಟ್ಟಿದ್ದಾರೆ ಕಿತ್ತೂರು ಸೈನಿಕ ಸ್ಕೂಲ್ @gmail.com ಅನ್ನೋ ಈ ಒಂದು ವೆಬ್ಸೈಟ್ ಮೂಲಕ ಇಮೇಲ್ ಮೂಲಕ ನಿಮ್ಮ ಅರ್ಜಿಯನ್ನು ಕಳಿಸ್ಬೋದು. ಯಾರೆಲ್ಲ ವಿದ್ಯಾರ್ಹತೆ ಹೊಂದಿದ್ದೀರೋ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಹಾಗೆ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಜಿಲ್ಲೆಯವರು, ಇತರೆ ಜಿಲ್ಲೆಯವರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ 08288234601 ಅಥವಾ 234606 ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ಒಂದು ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ರಿಕ್ರೂಟ್ಮೆಂಟ್ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರೋದು. ಇಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜ್ಜಿಯಲ್ಲಿರುವ ಪ್ರತಿಷ್ಠಿತ ಪೊಲೀಸ್ ಕ್ಲಬ್ ಶಾಲೆಯು 2026-27ನೇ ಸಾಲಿನ ಬೋಧಕ ಸಿಬ್ಬಂದಿಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂಚೂಣಿಯಲ್ಲಿರುವ ಈ ಸಂಸ್ಥೆಯ ಅನುಭವಿ ಮತ್ತು ಕ್ರಿಯಾಶೀಲ ಶಿಕ್ಷಕರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಬೋಧನಾ ವೃತ್ತಿಯಲ್ಲಿ ಆಸಕ್ತಿ ಹೊಂದಿರುವವರು ಮತ್ತು ಅರ್ಹ ವಿದ್ಯಾರ್ಹತೆ ಉಳ್ಳ ಅಭ್ಯರ್ಥಿಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೋಧಕ ಹುದ್ದೆಯ ವಿವರ ಮತ್ತು ವಿಷಯವಾರು ಹಂಚಿಕೆ ನೋಡೋದಾದರೆ, ಈ ನೇಮಕಾತಿಯಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಒಟ್ಟು 9ಕ್ಕೂ ಹೆಚ್ಚು ಹುದ್ದೆಗಳು ಲಭ್ಯವಿದ್ದು, ಪ್ರಮುಖವಾಗಿ ಈ ಕೆಳಗಿನ ವಿಷಯಗಳಿಗೆ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ.
ಮೊದಲನೇ ವಿಷಯ ಬಂದ್ಬಿಟ್ಟು ಇಂಗ್ಲೀಷ್ ಶಿಕ್ಷಕರು PGT ಮತ್ತು TGT ಒಟ್ಟು 2 ಹುದ್ದೆಗಳು ಲಭ್ಯವಿದ್ದಾವೆ. ನಂತರ ಗಣಿತ ಶಿಕ್ಷಕರು, ಇಲ್ಲೂ ಕೂಡ PGT ಮತ್ತು TGT 1 ಹುದ್ದೆ ಲಭ್ಯವಿದೆ. ಸಮಾಜ ವಿಜ್ಞಾನ ಶಿಕ್ಷಕರು ಒಟ್ಟು 2 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ನಂತರ 4ನೇದು ಕನ್ನಡ ಶಿಕ್ಷಕರು PGT ಮತ್ತು TGT ಇದು ಕೂಡ 1 ಹುದ್ದೆ ಇದೆ. ಹಿಂದಿ ಶಿಕ್ಷಕರು ಈ ಹುದ್ದೆಗೆ ಅಗತ್ಯವಿರುವ ಅಭ್ಯರ್ಥಿಗಳನ್ನು ಆಹ್ವಾನಿಸಲಾಗಿದೆ. ನೆಕ್ಸ್ಟ್ ದೈಹಿಕ ಶಿಕ್ಷಣ ಶಿಕ್ಷಕರು PRT 1 ಹುದ್ದೆ ಇದೆ. ಈ 1 ಹುದ್ದೆ ಮೀಸಲಿಡಲಾಗಿದೆ. ನಂತರ 7ನೇದು ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು PRT 1 ಹುದ್ದೆ ಲಭ್ಯವಿದೆ. ಪೊಲೀಸ್ ಪಬ್ಲಿಕ್ ಸ್ಕೂಲ್ ರಿಕ್ರೂಟ್ಮೆಂಟ್ 2026. ಇಲ್ಲಿ ವಿದ್ಯಾರ್ಹತೆ ಮತ್ತು ಅನುಭವದ ಮಾನದಂಡಗಳು ನೋಡೋದಾದರೆ, ಕೊಂಡಜ್ಜಿ ಪೊಲೀಸ್ ಪಬ್ಲಿಕ್ ಶಾಲೆಯ ಗುಣಮಟ್ಟದ ಬೋಧನೆಗೆ ಆದ್ಯತೆ ನೀಡುವುದರಿಂದ ಪ್ರತಿ ಹುದ್ದೆಗೂ ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ ಭಾಷಾ ಶಿಕ್ಷಕರು ಬಂದ್ಬಿಟ್ಟು ಇಂಗ್ಲೀಷು, ಕನ್ನಡ, ಹಿಂದಿ ಸಂಬಂಧಪಟ್ಟ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಆ ಒಂದು ವಿದ್ಯಾರ್ಹತೆ ಇದೆ. ಅದೇ ರೀತಿಯಾಗಿ ಗಣಿತ ಶಿಕ್ಷಕರಿಗೆ MSc PCM ಅಥವಾ PCM ಆಗಿರಬೇಕು. ಪದವಿ ಮತ್ತು B.Ed ಅಥವಾ M.Ed ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ. ಸಮಾಜ ವಿಜ್ಞಾನ ಶಿಕ್ಷಕರು ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ MA ಮತ್ತು B.Ed ಕಡ್ಡಾಯವಾಗಿರಬೇಕು. ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು BPEd ಅಥವಾ MPEd ಪದವಿಯೊಂದಿಗೆ 2 ರಿಂದ 3 ವರ್ಷಗಳ ವೃತ್ತಿ ಅನುಭವ ಹೊಂದಿರಬೇಕು. ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ನಂತರ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು BCA, BTech ಅಥವಾ BSc ಕಂಪ್ಯೂಟರ್ ಸೈನ್ಸ್ ಪದವಿ ಹೊಂದಿರಬೇಕು. ಇದರೊಂದಿಗೆ ಹಾರ್ಡ್ವೇರ್, ನೆಟ್ವರ್ಕಿಂಗ್ ಮತ್ತು ಕ್ಲೌಡ್ ನಿರ್ವಹಣೆಯಲ್ಲಿ 2 ರಿಂದ 5 ವರ್ಷಗಳ ಅನುಭವವನ್ನು ಇರುವವರಿಗೆ ಆದ್ಯತೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಆಯ್ಕೆ ಪ್ರಕ್ರಿಯೆ ಹೇಗೆ ಇರುತ್ತೆ ಅಂದರೆ, ಅರ್ಹ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಸ್ವವಿವರಗಳನ್ನು ಬಯೋಡೇಟಾ ಅಥವಾ ರೆಸ್ಯೂಮನ್ನು ನೇರವಾಗಿ ಶಾಲೆಗೆ ಕಳಿಸಿಕೊಡಬಹುದು ಅಥವಾ ಇಮೇಲ್ ಮೂಲಕ ಸಲ್ಲಿಸಬಹುದು. ನೀವು ಡೈರೆಕ್ಟಾಗಿ ಸ್ಕೂಲಿಗೆ ಹೋಗಿ ಕೊಡ್ಬೋದು. ಅದೇ ರೀತಿಯಾಗಿ ಅವ್ರು ಕೊಟ್ಟಿರುವಂಥ ಇಮೇಲಿಗೆ ಕೂಡ ನೀವು ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡ್ಬೋದು. ಇಲ್ಲಿ ಇಮೇಲ್ ವಿಳಾಸ ಬಂದುಬಿಟ್ಟು ppschool.dvg@gmail.com ಅಂತ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ಗೆ ನಿಮ್ಮ ಒಂದು ಬಯೋಡೇಟಾವನ್ನು ಸೆಂಡ್ ಮಾಡ್ಬೋದು. ವಿಳಾಸ ಬಂದುಬಿಟ್ಟು ಕೊಂಡಜ್ಜಿ ಪೊಲೀಸ್ ಪಬ್ಲಿಕ್ ಶಾಲೆ, ಕೊಂಡಜ್ಜಿ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ಶಾಲೆಯ ಅಧಿಕೃತ ಮೊಬೈಲ್ ಸಂಖ್ಯೆಗಳಾದಂತಹ ಈ ನಂಬರ್ಗೆ ಕರೆ ಮಾಡಬಹುದು. 9743936234 ಅಥವಾ 8277981961 ನಂಬರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಬಹುದು. ಮತ್ತು ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಅಂತಿಮಗೊಳಿಸಲಾಗುತ್ತದೆ. ಇಲ್ಲಿ ಇಂಟರ್ವ್ಯೂ ಇರುತ್ತೆ, ಡೆಮೋ ಕ್ಲಾಸ್ ಇರುತ್ತೆ. ಅದರ ಮೂಲಕ ನಿಮ್ಮನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ. ಮತ್ತು ಇದರ ಜೊತೆಗೆ ಪೊಲೀಸ್ ಪಬ್ಲಿಕ್ ಶಾಲೆಯ ವಿಶೇಷತೆಗಳು ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಮತ್ತು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಶಾಲೆಗಳು. ಈ ಶಾಲೆಗಳು ಶಿಸ್ತು ಮತ್ತು ಮೌಲ್ಯಯುತ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿವೆ. ಇಲ್ಲಿ ಶಿಕ್ಷಕರಾಗಿ ಸೇರುವುದು ಕೇವಲ ಉದ್ಯೋಗವಲ್ಲ, ಬದಲಿಗೆ ಉತ್ತಮ ಶೈಕ್ಷಣಿಕ ವಾತಾವರಣದಲ್ಲಿ ವೃತ್ತಿ ನೈಪುಣ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವಾಗಿದೆ. ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನದ ಜೊತೆಗೆ ಸಂಸ್ಥೆಯ ನಿಯಮಾನುಸಾರ ಇತರೆ ಭತ್ಯೆಗಳು ಲಭ್ಯವಿರುತ್ತದೆ. ದಾವಣಗೆರೆ ಜಿಲ್ಲೆಯ ಶಿಕ್ಷಣ ಆಸಕ್ತರು ಈ ಕೂಡಲೇ ತಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಇಮೇಲ್ ಮೂಲಕ ಅರ್ಜಿ ಸಲ್ಲಿಸುವುದು ಸೂಕ್ತ. ಕಾಲಮಿತಿಯೊಳಗೆ ಅರ್ಜಿ ಸಲ್ಲಿಸುವುದರಿಂದ ಸಂದರ್ಶನಕ್ಕೆ ಕರೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಇಷ್ಟೇನಪ್ಪ ಅಂದರೆ, ದಾವಣಗೆರೆ ಪೊಲೀಸ್ ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿ. ಯಾರಿಗೆಲ್ಲ ಆಸಕ್ತಿ ಇದೆಯೋ, ಯಾರೆಲ್ಲ BA, B.Ed, MA, B.Ed ಮಾಡಿಕೊಂಡು ಈ ಇಂಥ ಶಾಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರೋರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾಗಿ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸಂದರ್ಶನಕ್ಕೆ ಭಾಗಿಯಾಗಿ. ಹಾಗೆ ಇದೇ ರೀತಿಯ ಅನುದಾನಿತ ಮತ್ತು ಅನುದಾನಿತ ರಹಿತ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗಳ ಒಂದು ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ನೇಮಕಾತಿ ಅರ್ಜಿ ಆಹ್ವಾನ ನಿರ್ಮಲಾ ಹೈಸ್ಕೂಲ್ ಅಂತ ಈ ಒಂದು ಶಾಲೆ ಇರೋದು ಮೈಸೂರು ಡಿಸ್ಟಿಕ್ನಲ್ಲಿ. ಇಲ್ಲಿ ನಿರ್ಮಲಾ ಪ್ರೌಢಶಾಲೆ
ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಈ ಸಂಸ್ಥೆಯಲ್ಲಿ ನಡೆಯುತ್ತಿರುವ ನಿರ್ಮಲಾ ಪ್ರೌಢಶಾಲೆ ವಿ ಮೊಹಲ್ಲಾ ಮೈಸೂರು ಈ ಶಾಲೆಯಲ್ಲಿ ಖಾಲಿ ಇರುವ ಸಹ ಶಿಕ್ಷಕ CBZ ಹುದ್ದೆ ತುಂಬಲು ನಿರ್ದೇಶಕರು ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಒಂದು ಆದೇಶದ ಅನ್ವಯ ದಿನಾಂಕ 31/12/2025 ಅನ್ವಯ ಈ ಕೆಳಗಿನಂತೆ ಹುದ್ದೆ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಹುದ್ದೆಯ ವಿವರ ಬಂದುಬಿಟ್ಟು ಸಹ ಶಿಕ್ಷಕರು BSc B.Ed, ಅನುಮತಿ ನೀಡಿದಂತಹ ವಿಷಯ ಬಂದ್ಬಿಟ್ಟು ಸಹ ಶಿಕ್ಷಕರು CBZ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನು ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಮೀಸಲಾತಿ ಬಂದುಬಿಟ್ಟು ಯಾವುದೇ ರೀತಿಯ ಮೀಸಲಾತಿ ಇರೋದಿಲ್ಲ, ಯಾಕಂದರೆ ಮತೀಯ ಅಲ್ಪಸಂಖ್ಯಾತರ ಶಾಲೆ ಆಗಿದ್ದರಿಂದ ಇದಕ್ಕೆ ಮೀಸಲಾತಿ ಅನ್ವಯಿಸುವುದಿಲ್ಲ. ಈ ಜಾಹೀರಾತು ಪ್ರಕಟಣೆಯಾದ 21 ದಿನದ ಒಳಗೆ ಅರ್ಹ ಅಭ್ಯರ್ಥಿಗಳು ಕೈ ಬರಹದ ಅರ್ಜಿಯೊಂದಿಗೆ SSLCಯಿಂದ ಮತ್ತು B.Ed ಅಂಕಪಟ್ಟಿಗಳು, ಪಾಸಿಂಗ್ ಸರ್ಟಿಫಿಕೇಟ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ದೃಢೀಕರಿಸಿ ಎಲ್ಲ ದಾಖಲೆಗಳೊಂದಿಗೆ ಈ ಕೆಳಗಿನ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಅರ್ಜಿಯ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ DD-ಯನ್ನು 1000 ರೂಪಾಯಿ DD-ಯನ್ನು ದ ಹೆಡ್ ಮಾಸ್ಟರ್ಸ್ ನಿರ್ಮಲಾ ಹೈಸ್ಕೂಲ್ ಮೈಸೂರು ಇವರ ವಿಳಾಸಕ್ಕೆ ಕಳಿಸತಕ್ಕದ್ದು. ನೋಡ್ರಿ, ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಪ್ರಕಟಣೆ, ಈ ಒಂದು ಪತ್ರಿಕಾ ಪ್ರಕಟಣೆ ಆಗಿರೋದು 5/1/2026ರಲ್ಲಿ. ಇಲ್ಲಿಂದ 5ನೇ ತಾರೀಕಿಂದ 20 ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾರೆಲ್ಲ ವಿಜ್ಞಾನ ವಿಷಯದಲ್ಲಿ CBZ ಮಾಡ್ಕೊಂಡಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ. ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅರ್ಜಿಯ ಜೊತೆಗೆ ನಿಮ್ಮ ಒಂದು ಅರ್ಜಿಯನ್ನು ಬರೀಬೇಕು. ಕೈ ಬರಹದಿಂದ ಒಂದು ಅರ್ಜಿಯನ್ನು ಬರೆದು ನಿಮ್ಮ SSLCಯಿಂದ B.Ed MA ಎಲ್ಲ ಪಾಸಿಂಗ್ ಸರ್ಟಿಫಿಕೇಟು, ಎಲ್ಲ ಅಂಕಪಟ್ಟಿಗಳನ್ನು ಮತ್ತು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಇವೆಲ್ಲವನ್ನು ಏನು ಮಾಡಬೇಕಪ್ಪ ಅಂದರೆ ಜೆರಾಕ್ಸ್ ಪ್ರತಿಯನ್ನು ನೀವು ಈ ಒಂದು ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ 1000 ರೂಪಾಯಿ DD-ಯನ್ನು ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಹೋಗಿ ಈ ಒಂದು ಹೆಸರು ಮೇಲೆ DD-ಯನ್ನು ತೆಗೆಸಬೇಕು. ದ ಹೆಡ್ ಮಾಸ್ಟರ್ಸ್ ನಿರ್ಮಲಾ ಹೈಸ್ಕೂಲ್ ಮೈಸೂರು ಈ ವಿಳಾಸಕ್ಕೆ ಒಂದು 1000 ರೂಪಾಯಿ DD-ಯನ್ನು ತೆಗೆಸಿ ಆ DD-ಯನ್ನು ಕೂಡ ಅರ್ಜಿಯ ಜೊತೆಗೆ ನೀವು ಕಳಿಸ್ಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಈ ಒಂದು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತಗಳ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ.